ದುನಿಯಾದ ಸರ್ವಶ್ರೇಷ್ಠ ಪ್ರಶಸ್ತಿ ಆಸ್ಕರ್ ಅಂಗಳಕ್ಕೆ ಕನ್ನಡದ ಕಾಂತಾರ ಚಾಪ್ಟರ್ 1 ಎಂಟ್ರಿ ಕೊಟ್ಟಿದ್ದು ಇದು 90 ವರ್ಷಗಳ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಹೊಸ ಮೈಲುಗಲ್ಲಾಗಿದೆ. ಇದರೊಟ್ಟಿಗೆ ಮಹಾವತಾರ ನರಸಿಂಹ ಕೂಡ ಕಾಲಿಟ್ಟಿದ್ದು ಇಂಡಿಯಾದ 5 ಸಿನಿಮಾಗಳಲ್ಲಿ ಕನ್ನಡದ ಹೊಂಬಾಳೆಯಿಂದಲೇ ಎರಡೆರಡು ಸಿನಿಮಾ ಆಸ್ಕರ್ ಅಂಗಳಕ್ಕೆ ಎಂಟ್ರಿ ಕೊಟ್ಟಿದೆ. RRR ನಂತರ ಶೆಟ್ರು ವಿಜಯ್ ಇಂಡಿಯಾಗೆ ಆಸ್ಕರ್ ತರ್ತಾರಾ ಅನ್ನೋದ್ರ ಪೇನ್ ಟು ಪೇನ್ ಡೀಟೇಲ್ಸ್ ಎಲ್ಲಿದೆ. ಆಸ್ಕರ್ ಅಂಗಳಕ್ಕೆ ಕನ್ನಡದ ಕಾಂತಾರ ಐತಿಹಾಸಿಕ ಘಟ್ಟ. 90 ವರ್ಷಗಳ ಇತಿಹಾಸ ಇದೇ ಮೊದಲ ಮಹಾ ಹೆಜ್ಜೆ. ದಿಗ್ವಿಜಯದತ್ತ ರಿಷಬ್ ಶೆಟ್ರು ವಿಜಯ್ ಹೊಸ ಪರ್ವ. 2023ರಲ್ಲಿ ರಾಜಮೌಳಿ ನಿರ್ದೇಶನದ ಜೂನಿಯರ್ NTR ಹಾಗೂ ರಾಮ್ ಚರಣ್ ತೇಜ ನಟನೆಯ RRR ಸಿನಿಮಾದ ನಾಟು ನಾಟು ಸಾಂಗ್ಗೆ ವಿಶ್ವ ಸಿನಿ ದುನಿಯಾದ ಸರ್ವಶ್ರೇಷ್ಠ ಪ್ರಶಸ್ತಿ ಆಸ್ಕರ್ ಲಭಿಸಿತ್ತು. ಇಡೀ ದೇಶವೇ ಸಂಭ್ರಮಿಸಿತ್ತು. ಇದೀಗ 2026ರಲ್ಲಿ 98ನೇ ಆಸ್ಕರ್ ಅಕಾಡೆಮಿ ಪ್ರಶಸ್ತಿಗಳ ರೇಸ್ಗೆ ನಮ್ಮ ಕನ್ನಡದ ಕಾಂತಾರ ಚಾಪ್ಟರ್ 1 ಹಾಗೂ ಮಹಾವತಾರ ನರಸಿಂಹ ಚಿತ್ರಗಳು ಎಂಟ್ರಿ ಕೊಟ್ಟಿವೆ. ಇದು ಪ್ರತಿಯೊಬ್ಬ ಕನ್ನಡಿಗನಷ್ಟೇ ಅಲ್ಲ, ಭಾರತೀಯ ಕೂಡ ಖುಷಿ ಪಡುವ ವಿಷಯ. ಅದು ಡಬಲ್ ಖುಷಿ. ಎಸ್, ಹೊಂಬಾಳೆ ಫಿಲ್ಮ್ ಸಂಸ್ಥೆ ನಿರ್ಮಾಣ ಮಾಡಿರೋ ಕಾಂತಾರ 1 ಹಾಗೂ ಅದೇ ಹೊಂಬಾಳೆ ಪ್ರೆಸೆಂಟ್ ಮಾಡಿರೋ ಮಹಾವತಾರ ನರಸಿಂಹ 2 ಎಂಟ್ರಿ ಕೊಟ್ಟಿರೋದು ಹೆಮ್ಮೆಯ ಸಂಗತಿ. ಇವೆರಡರ ಜೊತೆ ತನ್ವಿ ದಿ ಗ್ರೇಟ್, ಟೂರಿಸ್ಟ್ ಫ್ಯಾಮಿಲಿ, ಸಿಸ್ಟರ್ ಮಿಡ್ ನೈಟ್ ಚಿತ್ರಗಳು ಕೂಡ ಭಾರತದಿಂದ ಆಯ್ಕೆಯಾಗಿವೆ. 90 ವರ್ಷಗಳ ಇತಿಹಾಸವಿರೋ ನಮ್ಮ ಕನ್ನಡ ಚಿತ್ರರಂಗದಿಂದ ಇದೇ ಮೊದಲ ಬಾರಿಗೆ ಅತ್ಯುನ್ನತ ಹಾಗೂ ಸರ್ವಶ್ರೇಷ್ಠ ಆಸ್ಕರ್ಗೆ ಕನ್ನಡದ ಸಿನಿಮಾ ಒಂದು ಆಯ್ಕೆಯಾಗಿದ್ದು, ಇದೆಲ್ಲದರ ಕ್ರೆಡಿಟ್ ಒನ್ ಅಂಡ್ ಓನ್ಲಿ ರಿಷಬ್ ಶೆಟ್ಟಿ ಹಾಗೂ ಅವರ ಕನಸು ನನಸಾಗಿಸಿದ ಹೊಂಬಾಳೆ ಫಿಲ್ಮ್ಸ್ನ ವಿಜಯ್ ಕಿರಕಂದೂರು ಅವರಿಗೆ ಸಲ್ಲಬೇಕು. ಇದೊಂದು ಮಹತ್ವದ ಐತಿಹಾಸಿಕ ಮೂಮೆಂಟ್ ಆಗಿದ್ದು, ಆ ದೈವ ಶಕ್ತಿಗೆ ಡಿವೈನ್ ಸ್ಟಾರ್ ಪ್ರಯೋಗಕ್ಕೆ ಎಂಥದೊಂದು ಬೃಹತ್ ವೇದಿಕೆ ಸಿದ್ಧಗೊಳಿಸಿದೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸದ್ಯ ಬೆಸ್ಟ್ ಆಕ್ಟರ್, ಬೆಸ್ಟ್ ಆಕ್ಟ್ರೆಸ್, ಬೆಸ್ಟ್ ಫಿಲಂ, ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಪ್ರೊಡ್ಯೂಸರ್, ಬೆಸ್ಟ್ ರೈಟಿಂಗ್, ಬೆಸ್ಟ್ ಪ್ರೊಡಕ್ಷನ್ ಡಿಸೈನ್, ಬೆಸ್ಟ್ ಸಿನಿಮಾಟೋಗ್ರಫಿ ಹೀಗೆ ಒಂದಲ್ಲ ಎರಡಲ್ಲ ಸುಮಾರು 8 ವಿಭಾಗಗಳಿಗೆ ಕಾಂತಾರ 1 ಸಿನಿಮಾ ಅಪ್ಲೈ ಮಾಡಿದೆ. ಅಂದಹಾಗೆ ರಿಷಬ್ ಶೆಟ್ಟಿ ಈ ಸಿನಿಮಾದಲ್ಲಿ ಬೆರ್ಮೆ, ಮಾಯ್ಕಾರ, ಅಣ್ಣಪ್ಪ ಹಾಗೂ ಕಾಡುಬೆಟ್ಟು ಶಿವ ಅನ್ನೋ 4 ಪಾತ್ರಗಳನ್ನ ನಿಭಾಯಿಸಿರೋದು ಮತ್ತೊಂದು ವಿಶೇಷ. ಕಳೆದ ವರ್ಷ ಇಂಡಿಯನ್ ಬಾಕ್ಸ್ ಆಫೀಸ್ನಲ್ಲಿ 850ರಿಂದ 900 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡಿರೋ ಕಾಂತಾರ 1 ಇಡೀ ಚಿತ್ರತಂಡದ ಸಿನಿಮೋತ್ಸಾಹವನ್ನ ಮತ್ತಷ್ಟು ಹೆಚ್ಚಿಸಿದೆ. ಇನ್ನು ಪ್ರತಿಷ್ಠಿತ ಕನ್ನಡದ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್ ನಮ್ಮ ನೆಲದ ಸಂಸ್ಕೃತಿ, ಇಲ್ಲಿನ ಮಣ್ಣಿನ ಸೊಗಡು, ಸೊಬಗನ್ನ ವಿಶ್ವದ ಮೂಲೆ ಮೂಲೆಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ.